ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸರಿನ ಖಾರ ಕಲಸಿ ಮುದ್ದೆ ತಿನ್ನಬೇಕು ಅನ್ನಿಸ್ತಿದೆ. ರಾಗಿ ಹಸಿಟ್ಟು ಸಿಗುತ್ತಾ ಅನ್ನೋದೇ ಡೌಟ್ ಈ ಸೌದಿ ಅರೇಬಿಯಾದಲ್ಲಿ. ಹೊರಟ್ವಿ, ನಾನು ನನ್ನ ಹೆಂಡತಿ ಹೊರಟ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ನಮ್ಮನ್ನು ರಾಗಿ ಹಸಿಟ್ಟು ಸಿಕ್ಕೋ ಏರಿಯಾದಲ್ಲಿ ಬಿಟ್ಟು ಗರಡ ಹೊರಟ. ಇದೇ ಜಾಗದಲ್ಲಿ ರಾಗಿ ಹಸಿಟ್ಟು ಸಿಗುತ್ತೆ ಅಂತ ಮಾಹಿತಿ ಬಂತು. ಹಾಗೆ ಹೊರಗಡೆ ಹೊರಟ್ವಿ. ಈ ಸೌದೆಯಲ್ಲಿ ರಾಗಿ ಹಸಿಟ್ಟು ಸಿಕ್ಕಿದ್ದು ನಮಗೆ RCB ಕಪ್ ಗೆದ್ದಷ್ಟೇ ಖುಷಿ ಆಯ್ತಪ್ಪ. ನಾನು ಬಂದು ಬೆಂಗಳೂರು, ನನ್ನ ವೈಫ್ ಬಂದು ಹಾಸನ್ನು. ನಮ್ಮಿಬ್ರಿಗೂ ಮುದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ ನಮಗೆ. ನೈಟ್ 12 ಆಯಿತು, ಇನ್ನೂ ಮುಗ್ದಿಲ್ಲ ಶಾಪಿಂಗ್. ಇದೆಲ್ಲ ಪರ್ಫ್ಯೂಮ್ ಅಷ್ಟೇ, ಎಲ್ಲ 200 ರೂಪಾಯಿ ಒಳಗಡೆ. 200 ರೂಪಾಯಿನಾ? ಹಾಂ, 200 ರೂಪಾಯಿ ಅಷ್ಟೇ ಇವೆಲ್ಲ. ಚೆನ್ನಾಗಿದೆ. ಎಲ್ಲ ಥರದ ಪರ್ಫ್ಯೂಮ್ ಇರುತ್ತೆ ಇಲ್ಲಿ, ಬರೀ 200 ರೂಪಾಯಿ ಅಷ್ಟೇ. ಹಾಂ, ಅದೆಲ್ಲ ಮುಚ್ಚ. ಇದು ಮಲಯಾಳಿ ಹೋಟ್ಲು, ನಮ್ಮ ಇಂಡಿಯನ್ಸ್ದು ಫೇವ್ರೆಟ್ ಹೋಟೆಲ್ ಇದು. ಈಗ ಮಿಡ್ನೈಟು 12:30 ಆಯಿತು. ಮತ್ತೆ ಊಟ ಮಾಡ್ಕೊಂಡು ಹೊರಟೋಗೋಣ ಅಂದ್ಬಿಟ್ಟು ಸೀದಾ ಮಲಯಾಳಿ ಒಂದು ಹೋಟ್ಲಿತ್ತು, ಅಲ್ಲಿ ಬಂದು ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು. ಏನೋ ಮೀನು ಸತ್ತೋಗಿದೆ. ಇದು ಸೌದಿಯ ಲೂಲು. ರಾಗಿ ಹಸಿಟ್ಟನ್ನ ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ಅದನ್ನು ಮುದ್ದೆ ಮಾಡಿ ತಿನ್ನೋದೇ ಬಾಕಿ, ಅದನ್ನು ನಾಳೆಗೆ. ಈಗ ಇಲ್ಲಿ ಮಿಡ್ನೈಟ್ 1:30. ಇಲ್ಲಿ 24 hours ಎಲ್ಲ ಓಪನ್ನೇ ಇರುತ್ತೆ. ನಿದ್ದೆ ಬೇರೆ ತುಂಬ ಬರ್ತಿತ್ತು. ಸೀದಾ ರೂಮಿಗೆ ಬಂದು ಮಲ್ಕೊಳೋದೇ ಬಾಕಿ. 3 kg ರಾಗಿ ಪೌಡರ್ ತೊಗೊಂಬಂದ್ವಿ. ಕೆಜಿಗೆ 200 ರೂಪಾಯಿ ಬಿತ್ತು. 3 kgಗೆ 600 ರೂಪಾಯಿ ಆಯಿತು. ಇಲ್ಲಿ ನಿಯರೆಸ್ಟ್ ಎಲ್ಲೂ ಸಿಗೋಲ್ಲ. ನಮ್ಮ ರೂಮಿಂದ 10 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಹೋಗಿ ಒಂದು ಮಲಯಾಳಿ ಸೂಪರ್ ಮಾರ್ಕೆಟ್ ಇದೆ, ಮಲಯಾಳಿ ಸ್ಕಳ್ದ ಅಂಗಡಿಯಲ್ಲಿ ಹೋಗಿ ಹುಡುಕೊಂಡು ತೊಗೊಂಬಂದ್ವಿ. ಇದು ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ರಾಗಿ ಮುದ್ದೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಆಮೇಲೆ ಟ್ರೈ ಮಾಡಬೇಕು ಹೇಗಾಗುತ್ತೋ ಅಂತ ನೋಡ್ತೀನಿ. ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸರಿನ ಖಾರ ಕಲಸಿ